ಈಗ ನಾನು ಮೈ ಕಾರ್ಡ್ ಮಾತ್ರ ಹಾಕ್ತಾ ಇದ್ದೀನಿ ಗೈಸ್. ಇವಾಗ ನಾನು ಎಲ್ಲ ಅಮೌಂಟ್ ಹೇಳಿರ್ತೀನಿ. ಯಾರಾದ್ರೂ ಕ್ಯಾಲ್ಕುಲೇಟ್ ಮಾಡಿದ್ರೆ ಅವ್ರದ್ದೆಷ್ಟು ಬಂದಿದೆ ನಂದೆಷ್ಟು ಬಂದಿದೆ ಅಂತ ಕಮೆಂಟ್ ಮಾಡಿ. ನನಗಂತೂ ಲೆಕ್ಕ ಸಿಕ್ಕಿದೆ. ಆಲ್ಮೋಸ್ಟ್ ಒಂದ್ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಗಿಂತ ಜಾಸ್ತಿ ಅಮೌಂಟೇ ಬಂದಿದೆ ಆಕ್ಚುಲಿ. ಸೊ ಇದು ಯಾರು ಹೆಸರು ಬರ್ದಿಲ್ಲ. ಹೆಸರು ಬರೀದೇ ಇರೋ ತುಂಬಾ ಜನ 500 ರೂಪಾಯಿಗಳು ಬಂದಿದೆ. ಮಾಡ್ತಾ ಇದ್ದೀನಿ 40%. ನಿದ್ದೆ ಬರ್ತಾ ಇದೆ ನನ್ಗಂತೂ. 12 ಗಂಟೆ 1000 ರೂಪಾಯಿ ಒಂದು. ಯಾರದು? ಕ್ಲೈಂಟ್. ನಿನ್ ಕ್ಲೈಂಟ್ಸೇ ಜಾಸ್ತಿ ಜನ ಬಂದಿರೋದು. ಏನ್ ಎಲ್ಲಾರು ಗೈಸ್ ಮೋಸ್ಟ್ ಆಫ್ 500 ರೂಪಾಯಿ 1000 ರೂಪಾಯಿ ಹಾಕಿದ್ದಾರೆ. ಸಾರಿ, ಇವಾಗ ನಾನು ಗೆಸ್ ಮಾಡ್ತಿಲ್ಲ, ಅದು ನಂಗೆ ಇಟ್ಕೋ. ಇವಾಗ ನಿನ್ ಲೆಕ್ಕ ಹಾಕೋಣ. ಓಕೆ, ಆಲ್ರೆಡಿ ಲೆಕ್ಕ ಹಾಕೋದಕ್ಕೆ ಮುಂಚೆ 500 ರೂಪಾಯಿ ಡೀಲ್ ಹೊಡೆದಿದ್ದೀನಿ. ನನಗೂ ಶೇರ್ ಐತೆ. ನನ್ ಕರ್ದಿರೋ ನಾನು. ನೋ ಶೇರಿಂಗ್ ಪ್ಲೀಸ್. ಸೋತೋಗ್ಬಿಡಂಗಿದ್ದೀನಿ. ನೀನ್ ಸೋತ. 500 ಏನು ಇನ್ನಕ್ಕೆ ಇವರೆಲ್ಲ ಅಷ್ಟೊಂದು ಎತ್ಕೊಂಡ್ಬಿಟ್ರಿ. ಇಲ್ಲ ತೋರಿಸಿದಾಯ್ತು. ಈಗ ಮೈ ಕವರ್. ಸೊ ಏನಂದ್ರೆ ನಾವ್ ಹೆಸರುಗಳೇ ಹೇಳ್ಬಾರ್ದು. ಹೆಸರುಗಳು ಹೇಳಿದ್ರೆ ನಾನು ಫ್ರೆಂಡ್ಸ್ ಹೇಳ್ಕೊಂತೀನಿ. ನಿನ್ ಫ್ರೆಂಡ್ಸ್ ಹೆಸರು ಹೇಳ್ಕೊತೀಯಾ? ಸರಿ, ನಿನ್ನ ಇಷ್ಟ. ಓಕೆ, ಒಂದು ನೋಡಿ 200 ರೂಪೀಸ್. ನೆಕ್ಸ್ಟ್ ಜಿಪಿ ನೀನೇ ಪಿಕ್ ಮಾಡಿ. ಕ್ಯಾಲ್ಕುಲೇಟ್ ಮಾಡ್ರಿ. ನೆಕ್ಸ್ಟ್ ಇದ್ಯಾರಿದು? ಬಿಡು, ಯಾರೋ ಇರ್ಲಿ, ಹೆಸರು ಹೇಳ್ಬೇಡ. ಇಲ್ಲ, ನಾನೇ ಯೋಚನೆ ಮಾಡಕ್ಕೆ, ನನಗೆ ಗೊತ್ತಾಗಬೇಕಲ್ಲ ಯಾರು ಅಂತ. ಇವ್ರು ಅನ್ಸುತ್ತೆ. ಓಕೆ, ಇನ್ನೊಂದು 200 ರೂಪಾಯಿ ತೆಗೀರಿ ಬೇಗ. ನಿನ್ ಫಸ್ಟಿಗೆ ನಾನೆಲ್ಲ ತೆಗಿಬೇಕಾ? ಇದ್ಯಾರು? ಇದರಲ್ಲಿ ಈಗ 10% ಅಂಜುಗಂತೆ. ಎಷ್ಟು? ಇದು ಒಂದು 500 ರೂಪಾಯಿ. ಈಗ 4ನೇದೊಂದು 500 ರೂಪಾಯಿ. ನೆಕ್ಸ್ಟ್ ಇದು ಒಂದು 500 ರೂಪಾಯಿ. ನೆಕ್ಸ್ಟ್ ಇದು ಯಾರೋ ಹೆಸರು ಹಾಕೊಟ್ಟಿಲ್ಲ. ಇಲ್ಲೇ ನೋಡು, 500 ರೂಪಾಯಿ ಹಾಕಿದ್ದಾರೆ, ಹೆಸರೇ ಹಾಕಿಲ್ಲ. ಮಂಜಾಂಟಿ ಅವ್ರು ಕೊಟ್ರು. ಮಂಜಾಂಟಿ ಅವ್ರದಾ? ಇದೊಂದು ಅವ್ರ ಮಗಳು ಒಂದು ಅಮ್ಮ ಒಂದು ಕೊಟ್ರು. 1000 ರೂಪಾಯಿ ಕೊಟ್ಟಿರ್ತಾರೆ ಅವ್ರು. ಇದು ನಮ್ಮ ಇದು ಹೆಸರು ಏನಪ್ಪ 1000 ರೂಪಾಯಿ. ಯಾರು ಪುಟ್ಟ? ನಾನು ಹೆಸರು ಹೇಳಲ್ಲ. ಇರಮ್ಮ, ಅಮ್ಮ ಹೆಸರು ಹೇಳ್ತಾರೆ. ಸೋತೋಗ್ಬಿಡಂಗಿದ್ದೀನಿ. ನೀನ್ ಸೋತ. ನೀನು ಅಷ್ಟೊಂದು ಗುಡ್ಡೆ ಥರ ಇಟ್ಕೊಂಡಿರೋದು ಒಂದು, ನಾ ಕಾರ್ಡ್ ಇಟ್ಕೊಂಡಿರೋದು ಒಂದು. ಇದು ಯಾರು? ಅದು ಮಂಜಾಂಟಿ ಮಕ್ಕಳು ಯಾರೋ ಗೊತ್ತಿಲ್ಲ. ಪುಟ್ಟ ಮಿಕ್ಸ್ ಮಾಡಬೇಡ. ಇದು 500 ರೂಪಾಯಿ ಒಂದು. ಪುಟ್ಟ ಎತ್ಕೊಡ ಒಂದೊಂದ. ನೀನು ಹಿಂಗೆ ತೆಗೆದ್ಬಿಟ್ಟು ಇಟ್ಟಿರು. ಇದು 500 ರೂಪಾಯಿ ಒಂದು. ಜನ ಅಪ್ಡೇಟ್ ಆಗ್ಬಿಟ್ಟು ಜನ ಅಪ್ಡೇಟ್ 200 ರೂಪಾಯಿ ಒಂದು. ನೆಕ್ಸ್ಟ್ 500 ರೂಪಾಯಿ ಒಂದು. ಹಂಚಿ ಪಿಂಡ ಬಿಚ್ತಾನೆ ಅವಳೆ. ನಿಂಬು ಹಾಕ್ಬಿಟ್ಟವಳೆ. 200 ರೂಪಾಯಿ ಒಂದು. ರೂಪಾಯಿ ಒಂದು. ಇದು 500 ರೂಪಾಯಿ ಒಂದು. ₹1000 ಒಂದು. ಅದ್ರಲ್ಲಿ ನನಗೂ ಶೇರ್ ಐತೆ. ನನ್ ಕರ್ದಿರೋ ನಾನು. ನೋ ಶೇರಿಂಗ್ ಪ್ಲೀಸ್. ಸೊ ಫ್ರೆಂಡ್ಸ್, ನೀವೇ ಇವಾಗ ಲೆಕ್ಕ ಹಾಕತ್ತಾ ಇದ್ರೆ ಗೊತ್ತಾಗುತ್ತೆ. ನಾನು ಹೇಳಿದ್ದೆ ಅಪ್ಪ ಇವಾಗ ಕ್ಯಾಲ್ಕುಲೇಟ್ ಮಾಡ್ತಿದ್ದಾರೆ. ಲಾಸ್ಟಲ್ಲಿ ಹೇಳ್ತೀನಿ. ಸೊ ಇದು ಯಾರು ಹೆಸರು ಬರ್ದಿಲ್ಲ. ಹೆಸರು ಬರೀದೇ ಇರೋ ತುಂಬಾ ಜನ 500 ರೂಪಾಯಿಗಳು ಬಂದಿದ್ದಾರೆ. ಮಾಡ್ತಾ ಇದ್ದೀನಿ 40%. ಸಕ್ಕತ್ ಶಾಕ್ ಆಗ್ತೀರಾ ಅಂಜು, ಅಷ್ಟು ಬಂದಿದ್ದಾರೆ ಅಮೌಂಟ್. ಸೀರಿಯಸ್ಲಿ 5 ರೂಪಾಯಿ ಒಂದು ಹಾಕೊಂಡ ಆಗ್ಲೇ.
ಈಗ 500 ರೂಪಾಯಿ ಒಂದು. ಇದ್ಯಾರ್ದು? ಹಾ, ಆ ಥರ ಯಾರು ಎರಡು ಒಂದೇ ಥರ ಕಾರ್ಡ್ ಬಂದೈತೆ. ಓ ಇದು 1000 ರೂಪಾಯಿ ಇನ್ನೊಂದು. ಫೋಟೋ ಈ ಕಡೆ. ಓಹೋ, ಎರಡು ಕಡೆ. ಇದು ನಾನು ಶೇರ್ ಇದ್ದಾನೆ. ಹಾ, ಇದ್ರಲ್ಲೂ ನೀವು ಶೇರ್ ಇದ್ಬಿಟ್ಟೈತೆ. ಆಮೇಲೆ 100 ರೂಪಾಯಿ ಒಂದು. ಇದು ಯಾರ ಹೆಸರು ಬರ್ದಿಲ್ಲ. ಆಮೇಲೆ ಪ್ಲೀಸ್ ಆಫ್ ಯುವರ್ ಫೋನ್ ಪುಟ್ಟು. ನೀವು ಮಾತಾಡಿ ನಾವು. 300 ರೂಪಾಯಿ ಒಂದು. ಆಮೇಲೆ ನೆಕ್ಸ್ಟ್ ಇವರು 100 ರೂಪಾಯಿ ಒಂದು. ಆಫ್ ಮಾಡ್ಬೇಕಾ ಪಟ್ಟು? ಇಲ್ಲ, 500 ರೂಪಾಯಿ ಒಂದು. ಇರುಮ ಅವರೆಲ್ಲ ಲೆಕ್ಕ ಹಾಕೋತಿರ್ತಾರೆ ಎಷ್ಟಾಗಿದೆ ಅಂತ. ನಾನು ನಿಮ್ಗೆ ಹೆಸರುಗಳು ಹೇಳ್ತಾ ಇಲ್ಲ. 200 ರೂಪಾಯಿ ಒಂದು. ಬಟ್ ನಾನು ಓದ್ಕೋತಾ ಇದ್ದೀನಿ ಎಲ್ಲ ಎಷ್ಟು ಹೆಸರಿದೆ ಅಂತ. ಸೊ ಇದು 500 ರೂಪಾಯಿ ಒಂದು. ಹಾ, ಇದು 200 ರೂಪಾಯಿ ಒಂದು. ಇದು 1000 ರೂಪಾಯಿ ಒಂದು. ಎರಡು ಕಾರ್ಡ್ ಒಂದೇ ಥರ. ಹಾ, ಇದು 1000 ರೂಪಾಯಿ. ಇದು ಯಾರ್ದು? ಯಾರೋ ನೋಡಿ. ಇದು 500 ರೂಪಾಯಿ ಒಂದು. ತುಂಬಾ ಜನ ಹೆಸರುಗಳು ಇದು ಮಾಡ್ದಿರೋ ಮಾಡ್ಬಿಟ್ಟವ್ರಪ್ಪ. ಹಾ, ಇದರಲ್ಲಿ 500 ರೂಪಾಯಿ ಒಂದಿತ್ತು. ಎಲ್ಲ 500 ರೂಪಾಯಿ ನಾನು ಖರ್ಚು ಮಾಡಿಬಿಟ್ಟೆ ಆಲ್ರೆಡಿ. ಲೆಕ್ಕ ಹಾಕೋದಕ್ಕೆ ಮುಂಚೆ 500 ರೂಪಾಯಿ ಡೀಲ್ ಹೊಡೆದಿದ್ದೀನಿ. 500 ರೂಪಾಯಿ. ಸಾವಿರ ರೂಪಾಯಿ ಒಂದು. ಆಮೇಲೆ ನೆಕ್ಸ್ಟು 200 ರೂಪಾಯಿ ಒಂದು. ಎಷ್ಟಾಗಿರ್ಬೋದು ಒಂದು ಅಂದಾಜು? ಸಾರಿ, ಇವಾಗ ನಾನು ಗೆಸ್ ಮಾಡ್ತಿಲ್ಲ, ಅದನ್ನ ಹಂಗೆ ಇಟ್ಕೋ. ಇವಾಗ ನಿಂದು ಲೆಕ್ಕ ಹಾಕೋಣ. ಓಕೆ? ಎಲ್ಲಪ್ಪ ಇರಮ್ಮ ಎಂದಕ್ಕೆ ಏನು ಅಂತ ನೆಕ್ಸ್ಟ್ ಇವಾಗ ನಿಂದು. ಸೊ ಗೈಸ್, ಇರು. ನಾನೇ ತೋರಿಸಿ. ನೀವೇ ತೋರಿಸು, ಬಟ್ ನನ್ನ ಕಡೆನೇ ಬರ್ಬೇಕಲ್ಲ ಆಫೀಸ್. ಹೆಸರಿಲ್ಲ. 1000 ರೂಪಾಯಿ ಒಂದು. ಕೊಡು, ಬರ್ಕೋತೀನಿ. ಬರ್ಬೇಕು. ಹಾ, ಬರ್ಕೋತೀನಿ. ಕೊಡು ಕೊಡು, ನಾನು ಬರ್ಕೋತೀನಿ. 1000. ಅದೆಷ್ಟಾಗಿತ್ತು? ಅದು ಸ್ಕ್ರೀನ್ ಶಾಟ್ ಹೊಡೆದಿದ್ದು ಬಿಡು. ಹಾ, ಇದು 1000 ಒಂದು. 1500. 1500. ಇದು 500. 500. ಹಾಂ. ಹಾ ಹಾ, ಇದು 500. ಹಾ. ಓಕೆ. ಇದು 500. 500. ಹಾ, ಇದೆಷ್ಟು? ಇದು ಇದು 500. ಇದು 500. ಇದು 500. ಹಾ, ಇದು 500. ಏನ್ ಎಲ್ಲರೂ ಗೈಸ್ ಮೋಸ್ಟ್ ಆಫ್ 500 ರೂಪಾಯಿ 1000 ರೂಪಾಯಿ ಹಾಕಿದ್ದಾರೆ. ಯಾವುದೋ ಒಂದು 100 ರೂಪಾಯಿ ಇದೆ, ಯಾವುದೋ 200 ರೂಪಾಯಿ ಇದೆ. ಅದೆಷ್ಟಿದೆ? 500. 500. ಹಾ, ನೆಕ್ಸ್ಟ್ 500. ಹಾ, ನೆಕ್ಸ್ಟ್ 1000. ಇದು ನಮ್ಮ ಅಜ್ಜಿದು. 500. ಹುಬ್ಬಳ್ಳಿ ಅಜ್ಜಿ. ಹಾ, ನೆಕ್ಸ್ಟ್ ಇದ್ಯಾರ್ದಿದ್ದು? ಇದು ನನ್ನ ಕ್ಲೈಂಟ್. ಇದು 500. ಹಾ, ಇದು 1000. 1000. ಯಾರದು? ಇವರು ನನ್ನ ಕ್ಲೈಂಟ್. ಕ್ಲೈಂಟ್. ನಿನ್ ಕ್ಲೈಂಟ್ಸೇ ಜಾಸ್ತಿ ಜನ ಬಂದಿರೋದು. ಕರೆಕ್ಟ್ ಊಟ ಏನು ಮಾಡ್ತಿದ್ದೀವಿ ಕರೆಕ್ಟಾಗಿ ಆಗಿದೆ, ಏನೂ ಮಿಕ್ಲಿಲ್ಲ. ಊಟ ಎಲ್ಲ ಕರೆಕ್ಟಾಗಿ ಆಗಿದೆ. ಸೊ ಇದು ಮಾಡ್ತಾ ಇದ್ದಿದ್ದು ಹಂಗೆ ತೋರಿಸ್ಬಿಡೋಣ ಅಂತ ತೋರಿಸ್ತಿದ್ವಿ. ಇದೆಲ್ಲ ಇದು ನನ್ನ ಕ್ಲೈಂಟ್. ಎಷ್ಟು? 500. ಹಾಂ, ನೆಕ್ಸ್ಟ್
100 ರೂಪಾಯಿ ಯಾರ್ದದು? ಅದೇ ಗೊತ್ತಾಗ್ತಾರ ನನ್ನ ಹತ್ರ ಇದ್ದಿದ್ದು ಪಾಕೆಟ್ ತೆಗಿತಾ ಅಂತ. ಇಲ್ಲ, ಯಾರೋ ಕೊಟ್ಟಿರ್ತಾರೆ ಅನ್ಸುತ್ತೆ, ಬಿಡು. ನೆಕ್ಸ್ಟ್ ಬೇಗ ನಿದ್ದೆ ಬರ್ತಾ ಇದೆ ನನ್ಗಂತೂ. 12 ಗಂಟೆ 1000 ರೂಪಾಯಿ ಒಂದು ಗೊತ್ತಾದ ಯಾರು ಅಂತ. ಓಕೆ, ನಾನು ಇವೇನು ಹೇಳ್ತಾ ಇಲ್ಲ, ಏನಂದ್ರೆ ನಮ್ದು 1% ಅಂದ್ರೆ ನಿಂದು 1/2% ಬಂದಿದೆ ತಾನೆ? ಕರೆಕ್ಟ್. ಬಟ್ ಅದ್ರ ನಂದು ಎಷ್ಟು ಕಾರ್ಡ್ಸ್ ಒಂದು ಲೆಕ್ಕ 10 ಕಾರ್ಡ್ಸ್. ಅದು ಆಕ್ಚುಲಿ ನಿಜ. ಇದರಲ್ಲಿ 10 ಕಾರ್ಡ್ಸ್ ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಗಿಫ್ಟ್ಗಳು ಇಲ್ಲಿ ನೋಡಿ, ಇಲ್ಲಿ ಗಿಫ್ಟ್ಗಳು ಇದು 10 ಕಾರ್ಡ್ಸ್. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಇಷ್ಟೊಂದು ಕಾರ್ಡ್ಸ್ ಬಂದಿದೆ. ಇಷ್ಟು ಒಂದು ರೇಟ್ ಆದ್ರೆ ಇಲ್ಲಿ ಇಷ್ಟು ಕಾರ್ಡ್ಸ್ಗೆ ಏನ್ ಬಂದಿದೆ, ಇಷ್ಟು ಅರ್ಧ. ನನ್ನಲ್ಲಿ 100% ಏನ್ ಬಂದಿದೆ, ಇದ್ರಲ್ಲಿ 50% ಇದೆ. ಸೊ ಇವಾಗ ಕಾರ್ಡ್ಸ್ ಮಾತ್ರ ನಾನು ತೋರಿಸ್ತಿದ್ದೀನಿ. ಗಿಫ್ಟ್ ಬಿಚ್ಚಿ ತೋರಿಸ್ಬೇಕಾ ಚಿನ್ನಿ? ಇಷ್ಟು ಮಾತ್ರ ನಿಂದು ಓ ಮೈ ಗಾಡ್. ಇದು ನನ್ನ. ಓಕೆ, ಈಗ ನಾನು ಮೈ ಕಾರ್ಡ್ ಮಾತ್ರ ಹಾಕ್ತಾ ಇದ್ದೀನಿ ಗೈಸ್. ಇವಾಗ ನಾನು ಎಲ್ಲ ಅಮೌಂಟ್ ಹೇಳಿರ್ತೀನಿ. ಯಾರಾದ್ರೂ ಕ್ಯಾಲ್ಕುಲೇಟ್ ಮಾಡಿದ್ರೆ ಅವ್ರದ್ದೆಷ್ಟು ಬಂದಿದೆ ನಂದೆಷ್ಟು ಬಂದಿದೆ ಅಂತ ಕಮೆಂಟ್ ಮಾಡಿ. ನನಗಂತೂ ಲೆಕ್ಕ ಸಿಕ್ಕಿದೆ. ಆಲ್ಮೋಸ್ಟ್ ಒಂದು ಸ್ವಲ್ಪ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಅಮೌಂಟೇ ಬಂದಿದೆ ಆ್ಯಕ್ಚುಲಿ. ಖುಷಿ ಆಯಿತು. ಸೊ ಎಷ್ಟು ಬಂದಿದೆ ಅಂತ ಕಮೆಂಟ್ ಮಾಡಿ.